ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲ ರಾತ್ರಿ ನನ್ನ ಹೆಂಡತಿ ನನ್ನ ಜೊತೆ ಸರಿಯಾಗಿ ಸಹಕರಿಸಲಿಲ್ಲ. ಕೋಪ ಬಂದು ನಾನು ಕಿರಿಸ್ದೆ. ಆಗ ನನ್ನ ಅತ್ತೆ ಬಂದರು. ನಿಮ್ಮ ಮಗಳನ್ನು ಸರಿಯಾಗಿ ಸಾಕಿಲ್ಲ, ನನಗೆ ಯಾವ ಸಹಾಯನೂ ಮಾಡ್ತಿಲ್ಲ ಅಂತ ಹೇಳಿದಾಗ ಅವ್ರ ಮಗಳಿಗೆ ಬುದ್ಧಿ ಹೇಳಿದ್ರು. ಆದರೂ ಅವಳು ಕೇಳಲಿಲ್ಲ. ಕೋಪದಿಂದ ನಾನು ನನ್ನ ಹೆಂಡತಿನ ರೂಮಿಂದ ಹೊರಗಾಕಿ ನನ್ನ ಅತ್ತೆ ಜೊತೆ ಮೊದಲ ರಾತ್ರಿ ಮಾಡಿಕೊಂಡೆ. ಅವರು ಹಾಕಿದ ಸೀರೆನ ಕಿತ್ತೆಸೆದು ಅವ್ರ ಜೊತೆ ರೊಮ್ಯಾಂಟಿಕ್ಕಾಗಿ ನಡ್ಕೊಂಡೆ. ಮುಂದೆ ಕೆಲಸ ಎಲ್ಲ ಆದಮೇಲೆ ನನ್ನ ಅತ್ತೆ ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿ ಬಿದ್ದಿದ್ದೆ. ಹಂಗಂತ ಏನು ಹೇಳಿದ್ರು ಅದನ್ನು ತಿಳ್ಕೊಬೇಕು ಅಂದರೆ ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಕಾರ್ತಿಕ್. ಅಪ್ಪ ಅಮ್ಮನ ಮುದ್ದಿನ ಮಗ, ಒಬ್ಬನೇ ಮಗ. ಚಿಕ್ಕಂದಿನಿಂದ ತುಂಬ ಮುದ್ದಿಂದ ಸಾಕಿದ್ದಾರೆ. ನನಗೆ ಏನು ಬೇಕೋ ಅದು ಬೇಕೇ ಬೇಕು. ಹಠ ಮಾಡಿ ಬಲವಂತ ಮಾಡಿ ತೆಗೆದುಕೊಳ್ತೀನಿ. ಅಪ್ಪ ಅಮ್ಮ ಪ್ರತಿ ಬಾರಿ ಕೂಡ ನನ್ನ ಬಲವಂತಕ್ಕೆ ಒಪ್ಕೊಳ್ತಿದ್ರು. ನನಗಾಗಿ ಒಳ್ಳೆಯದನ್ನೇ ಮಾಡ್ತಿದ್ರು. ನನಗೆ ನೋವೇ ಮಾಡ್ತಿರ್ಲಿಲ್ಲ. ಅವ್ರಿಗೆ ನಾನು ಅಂದರೆ ತುಂಬ ಇಷ್ಟ. ನನಗೂ ಕೂಡ ಅವರಂದರೆ ತುಂಬ ಇಷ್ಟ. ನನ್ನ ಪ್ರೀತಿಗೆ ಅವರು ಇನ್ನೊಂದು ಮಗುನೂ ಮಾಡಿಕೊಳ್ಳಿಲ್ಲ. ಮೊದಲು ಅವರಿಗೆ ಸ್ವಲ್ಪ ಬಡತನ ಇತ್ತು. 2 ಮಕ್ಕಳಾದರೆ ಸಾಕೋದು ತುಂಬ ಕಷ್ಟ. ಒಂದೇ ಮಗು ಆದರೆ ಚೆನ್ನಾಗಿ ಸಾಕ್ಬೋದು, ಎಲ್ಲವನ್ನು ಕೊಡಿಸ್ಬೋದು ಅನ್ನೋದು ಅವರ ಆಸೆಯಾಗಿತ್ತು. ಚಿಕ್ಕಂದಿನಿಂದ ಅಮ್ಮನ ಸಂಬಂಧಿಕರ ಮಕ್ಕಳನ್ನು ಎತ್ಕೊಂಡ್ರೆ ನಾನು ಅಳ್ತಿದ್ದೆ. ಅಷ್ಟೊಂದು ಪೊಸೆಸಿವ್. ಏನೇ ಇದ್ದರೂ ಓದೋದ್ರಲ್ಲಿ ತುಂಬಾ ಸ್ಮಾರ್ಟ್, ಚೆನ್ನಾಗಿ ಓದ್ತಿದ್ದೆ. ಒಂದು ಸಲ ಶಾಲೆಯಲ್ಲಿ ಕೇಳಿದ್ರೆ ಅದನ್ನು ಬಿಟ್ಟು ಅದೇ ರೀತಿ ಬರೀತಿದ್ದೆ. ತುಂಬ ಹೊತ್ತು ಓದಬೇಕು. ಆ ಪರಿಸ್ಥಿತಿನಲ್ಲಿ ನಾನಿರಲಿಲ್ಲ. ಮನೆಯಲ್ಲಿ ಎಲ್ಲರೂ ನಾನು ಅಂದರೆ ತುಂಬ ಅಭಿಮಾನ ಇತ್ತು. ನಮ್ಮ ಮಗು ತುಂಬ ಚೆನ್ನಾಗಿ ಓದ್ತಾನೆ ಅಂತ ನಾನು SSLC ಓದಬೇಕಾದಾಗ ಅಪ್ಪ ಅಮ್ಮ ಅವ್ರಿಗೆ ತಿಳಿದೆ ಮಿಸ್ ಆಗಿ 2ನೇ ಮಗುಗೆ ಪೇರೆಂಟ್ಸ್ ಆಗೋದ್ರಲ್ಲಿ ಇದ್ದರು. ಇದು ಒಂದು ಎಕ್ಸ್ಪೆಕ್ಟೆಡ್. ಅವ್ರಿಗೆ 2ನೇ ಮಗು ಬೇಕಾಗಿರಲಿಲ್ಲ. ಆದರೂ ಅಮ್ಮ ಪ್ರೆಗ್ನೆಂಟ್ ಆಗಿಬಿಟ್ರು. ಅವ್ರು ಖುಷಿಯಾಗೇ ಇದ್ದರು. ಈ ಸಮಯದಲ್ಲಿ ಅಪ್ಪ ಅಮ್ಮ ತುಂಬ ಶ್ರೀಮಂತರಾಗಿದ್ದರು. ಕೇವಲ ಒಬ್ಬನೇ ಮಗ. ಈಗ ಅವರು ಮೂಡ್ ಇನ್ನೂ ಸ್ವಲ್ಪ ಹೊತ್ತಿಗೆ ಬದಲಾಗತ್ತೆ. ಆ ರೀತಿ ಮಗುಗೆ ಆಸ್ತಿನ ಹೇಗೆ ಕೊಟ್ಟು ಹೋಗೋದು, ಇದ್ರ ಬಗ್ಗೆ ಅವ್ರಿಗೆ ತುಂಬ ಯೋಚನೆ ಇತ್ತು. ಅದಕ್ಕಾಗಿ ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಯೋಚಿಸಿದರು. ಅವರಿಗೆ ತಿಳಿದಿರಲಿಲ್ಲ ಅವರಿಗೆ ಇನ್ನೊಂದು ಮಗು ಮಾಡಿಕೊಳ್ಳುವಷ್ಟು ಶಕ್ತಿ ಇದೆ ಅಂತ. ಆದರೆ ದೇವರು ಅವ್ರಿಗೆ ಇನ್ನೊಂದು ಮಗು ಕೊಡುತ್ತಿದ್ದಾನೆ. ಅಪ್ಪ ಅಮ್ಮನಿಗೆ ಖುಷಿ. ಆದರೆ ಅವರು ಕೇವಲ ಹೆದರ್ತಾ ಇರೋದು ಸಮಾಜಕ್ಕಲ್ಲ, ನನಗಾಗಿ. ನನ್ನ ಮನಸ್ಸಿನ ಪರಿಸ್ಥಿತಿ ಹೇಗಾಗುತ್ತೆ, ಇವನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಅದಕ್ಕಾಗಿ ನನ್ನನ್ನು ನೋಡೋದಕ್ಕೆ ಒಬ್ಬ ಕೆಲಸದವರನ್ನು ಇಟ್ಟರು. ಪ್ರತಿ ಸಲ ಕೆಲಸದವರು ನನ್ನ ಜೊತೆಯಲ್ಲಿರ್ತಾರೆ. ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾರೆ. ನಾನು ತುಂಬ ಅದೃಷ್ಟವಂತ ಅಂತ ಒಂದು ಬಾರಿ ಅನಿಸಿದ್ರು. ಇನ್ನೊಂದು ಬಾರಿ ಅಪ್ಪ ಅಮ್ಮ ನನ್ನಿಂದ ತುಂಬ ದೂರ ಹೋಗಿದ್ದಾರೆ ಅಂತ ಅನಿಸೋದಕ್ಕೆ ಶುರುವಾಯಿತು. ಅಮ್ಮಂಗೆ 2ನೇ ಮಗು ಹೆಣ್ಮಗು ಆಯಿತು. ನೋಡೋದಕ್ಕೆ ನನ್ನ ರೀತಿಯೇ ಇತ್ತು. ಅವಳು ತುಂಬ ದೊಡ್ಡವಳಾದರೆ ನಾವಿಬ್ಬರು ಟ್ವಿನ್ಸ್ ರೀತಿ ಕಾಣಿಸ್ತೀವಿ. ಅಷ್ಟು ನನ್ನ ಹೋಲಿಕೆ ಇತ್ತು. ಪ್ರತಿಯೊಬ್ಬರು ಅದೇ ರೀತಿ ಹೇಳಿದಾಗ ನನಗೆ ಕೋಪ ಬರ್ತಿತ್ತು. ನೀನು ನಿನ್ನ ತಂಗಿ ಒಂದೇ ರೀತಿ ಇದ್ದೀರಾ, ನೀವಿಬ್ಬರು ಒಂದೇ ರೀತಿ ಅಂತ ಹೇಳಿದಾಗ ಅವಳು ಹೇಗೆ ನನ್ನ ತಂಗಿ ಆಗ್ತಾಳೆ, ಅವಳನ್ನು ಪದೇ ಪದೇ ನನ್ನ ಹೆಸರಿನ ಜೊತೆ ಸೇರಿಸ್ತಾರೆ ಅನ್ನೋದನ್ನು ಕೇಳಿಸ್ಕೊಂಡು ನನಗೆ ಇರಿಟೇಟ್ ಆಗ್ತಿತ್ತು. ನಾನು ಒಬ್ಬನೇ ಕೂತ್ಕೊಂಡು ಬಾತ್ರೂಮಲ್ಲಿ ಅಳ್ತಿದ್ದೆ ಜೋರಾಗಿ. ರೂಮಲ್ಲಿ ಅಳೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಎಲ್ಲರೂ ಬಂದು ನನ್ನನ್ನು ಸಮಾಧಾನ ಮಾಡ್ತಿದ್ರು. ಆದರೆ ನನಗೆ ಸಮಾಧಾನ ಬೇಕಾಗಿರಲಿಲ್ಲ. ನನ್ನ ಅಪ್ಪ ಅಮ್ಮ ನನಗೆ ಬೇಕು. ಆದರೆ ತಂಗಿ ಚಿಕ್ಕವಳು, ಅವಳ ಜೊತೆಯಲ್ಲಿ ತುಂಬ ಸಮಯನ ಅವಳು ಕಳೀತಾರೆ. ನನ್ನನ್ನು ಒಬ್ಬಂಟಿ ಮಾಡಿಬಿಟ್ರು. ನನ್ನ ಅಪ್ಪ ಅಮ್ಮನ ಮೇಲಿನ ಕೋಪಕ್ಕೆ PUC ಆದ ನಂತರ ನಾನು ಹಾಸ್ಟೆಲ್ಗೆ ಸೇರಿಕೊಂಡೆ. PUCನಲ್ಲಿ ಒಳ್ಳೆ ಅಂಕ,
ಅದರಿಂದ ಒಳ್ಳೆ ಕಾಲೇಜಲ್ಲಿ ಡಿಗ್ರಿ ಸೀಟ್ ಸಿಕ್ತು. ನಾನು ಮನೆಯಿಂದ ದೂರ ಹೋಗಬೇಕಾಗಿತ್ತು. ಅಪ್ಪ ಅಮ್ಮ ಇದ್ದಿದ್ದು ಮಂಡ್ಯದ ಒಂದು ಚಿಕ್ಕ ಊರಲ್ಲಿ. ನಾನೀಗ ಬೆಂಗಳೂರಿಗೆ ಶಿಫ್ಟ್ ಆದೆ. ನಂಗೆ ಮನಸ್ಸಲ್ಲಿ ನಿಜವಾಗ್ಲೂ ಇಷ್ಟ ಇಲ್ಲ ಅಪ್ಪ ಅಮ್ಮನಿಂದ ದೂರ ಹೋಗೋದು. ಆದರೆ ಅಪ್ಪ ಅಮ್ಮ ನನ್ನ ಕಣ್ಣೆದ್ರಿಗೆ ನನ್ನನ್ನು ದೂರ, ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಇಲ್ಲೇ ಇದ್ದರೆ ಪ್ರತಿದಿನ ಅವ್ರ ಜೊತೆ ಜಗಳ, ಮನಸ್ತಾಪ, ಎಲ್ಲರೂ ಕಣ್ಣೀರು ಹಾಕ್ತೀವಿ, ಊಟ ಮಾಡೋದಿಲ್ಲ. ನನ್ನ ಕಷ್ಟ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಅವ್ರಿಗವ್ರ ಮುದ್ದಿನ ಮಗಳು ಮಾತ್ರನೇ ಬೇಕು. ನಾನು ನತದೃಷ್ಟ ಅಂತ ಮನೇನ ಬಿಟ್ಟು ಹೊರಟೋದೆ. ಅಪ್ಪ ಅಮ್ಮಂಗೂ ಕೂಡ ಗೊತ್ತೇನೋ, ಆದರೆ ಅವರು ಜಾಸ್ತಿ ಪ್ರಶ್ನೆ ಮಾಡಲಿಲ್ಲ. ದಿನಗಳು ಕಳೆದಂತೆ ಹಾಸ್ಟೆಲ್ ನಂಗೆ ತುಂಬ ಅಭ್ಯಾಸ ಆಗೋಯಿತು. ಒಂದಿನ ಆಯಿತು, ಎಲ್ರಿಗೂ ನಾನಂದರೆ ಇಷ್ಟ. ನಾನೊಂಥರ ಪ್ಲೇ ಬಾಯ್. ನನ್ನ ದುಃಖನ ಮರೆಯೋದಕ್ಕೆ ನಾನು ತುಂಬ ಜನ ಹುಡುಗಿರನ್ನ ಡೇಟ್ ಮಾಡಿದ್ದೆ. ಕೇವಲ ಅವರನ್ನು ನನ್ನ ಅವಶ್ಯಕತೆಗೆ ತಕ್ಕಂತೆ ಬಳಸ್ಕೊಂಡೆ. ಅವ್ರ ಹಠ ನನ್ನ ಜೊತೆ ನಡೆಯೋದಿಲ್ಲ. ನಾನು ತುಂಬ ಒಳ್ಳೆಯವನು, ಆದರೆ ಸ್ವಾರ್ಥಿ. ನನಗಿಂತ ದೊಡ್ಡ ಹುಡುಗಿರ ಜೊತೆಗೂ ಡೇಟ್ ಮಾಡಿದೆ. ಆದರೆ ಇಲ್ಲಿವರೆಗೂ ಯಾರಲ್ಲೂ ನನಗೆ ಅಷ್ಟೊಂದು ತೃಪ್ತಿ ಸಿಕ್ಕಿಲ್ಲ. ಇವತ್ತು ನಾನು ಕೆಲಸ ಮಾಡಬೇಕಾದಾಗ ಸಡನ್ನಾಗಿ ತಂಗಿಯಿಂದ ಫೋನಿಂದ ಕಾಲ್ ಬಂತು. ನಾನು ಪಿಕ್ಕೇ ಮಾಡಿಲ್ಲ. ಕೆಲಸ ಇರಬೇಕಾದಾಗ ಇವಳೇನು ಫೋನ್ ಮಾಡಿದ್ದಾಳೆ, ಇವಳಿಗೆ ಕೆಲಸನೇ ಇಲ್ವಾ ಅಂತ ಅಂದ್ಕೊಂಡ್ರು. ಪುನಃ ಕಾಲ್ ಮಾಡಿದ್ಲು. ಕಾಲ್ ಪಿಕ್ ಮಾಡಿದಾಗ ಅವಳು ಒಂದೇ ಸಮನೆ ಜೋರಾಗಿ ಅಳ್ತಿದ್ದಾಳೆ. ಅಣ್ಣ, ಅಜ್ಜಿ ಕೋಮಾಗಿ ಹೊರಟೋದ್ರು, ನಿನ್ನನ್ನು ತುಂಬ ಕೇಳ್ತಿದ್ರು, ಎಸ್ಸೆಲ್ಲ ಕಾಲ್ ಮಾಡಿದ್ರು, ನಿನ್ನ ಫೋನ್ನೇ ಎತ್ತುತ್ತಾ ಇಲ್ಲ. ಅವ್ರು ಸ್ವಲ್ಪ ಚೆನ್ನಾಗಿದ್ದಾಗ ಬಂದು ನೋಡ್ಕೊಂಡು ಹೋಗು ಅಂದರು, ಬರಲೇ ಇಲ್ಲ. ಅಷ್ಟೇ ಅಲ್ಲ, ಅಜ್ಜಿ ಇರೋ ಊರಿಗೆ ಹೋದೆ. ಅಷ್ಟರಲ್ಲಿ ನನ್ನ ಅಜ್ಜಿ ಪ್ರಪಂಚನೇ ಬಿಟ್ಟು ಹೊರಟೋಗಿದ್ರು. ಅದು ತುಂಬ ದುಃಖವಾದ ವಿಷಯ. ಯಾಕಂದರೆ ಅಪ್ಪ ಅಮ್ಮ ತಂಗಿ ಜೊತೆ ಬ್ಯುಸಿಯಾದಾಗ ಅಜ್ಜಿ ನನ್ನನ್ನು ಸಾಕಿದ್ದು. ಪದೇ ಪದೇ ಕರೀತಿದ್ರು. ಫೋನ್ ಮಾಡಿದಾಗ, ಬಾ ಮಗನೆ, ನಿನ್ನನ್ನು ಒಂದೇ ಒಂದು ಬಾರಿ ನೋಡಬೇಕು. ಆಗೋರ ಮಾತನ್ನು ಕೇಳಲಿಲ್ಲ. ಈಗ ದುಃಖ ಪಡ್ತಾಯಿದ್ದೀನಿ. ನನಗೆ ಕಣ್ಣೀರು ಬರ್ತಾಯಿದೆ. ಎಲ್ಲರೂ ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಳ್ತಾ ಇದ್ದಾರೆ, ಸಮಾಧಾನ ಮಾಡ್ತಾಯಿದ್ದಾರೆ. ಯಾಕಂದರೆ ಅಜ್ಜಿಗೆ ನಾನು ಅಂದರೆ ಪ್ರಾಣ. ನನಗೂ ಅಜ್ಜಿ ಅಂದರೆ ಪ್ರಾಣ. ಇವತ್ತು ನನ್ನ ಪ್ರಾಣನೇ ಹೊರಟೋಯ್ತು. ನಂಗೆ ಯಾರೂ ಇಲ್ಲ ಅಂತ ನಿಜವಾಗ್ಲೂ ಅನಿಸೋದಕ್ಕೆ ಶುರುವಾಯಿತು. ಅಜ್ಜಿ ಕರೆಗಳು ಆದ ತಕ್ಷಣ ಲಾಯರ್ ಬಂದು ವಿಲ್ನ ಓದೋದಕ್ಕೆ ಪ್ರಾರಂಭಿಸಿದ್ರು. ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರೆದಿದ್ದಾರೆ. ಆದರೆ ನನ್ನ ತಂಗಿಗೆ ಕೇವಲ 100ರಲ್ಲಿ 5%. ಅದು ನಾನು ಇಷ್ಟಪಟ್ಟರೆ ಕೊಡ್ಬೋದು, ಇಲ್ಲ ಅಂತಂದರೆ ಎಲ್ಲನೂ ನಾನೇ ಇಟ್ಕೊಳ್ಬೋದು. ನೀನು ಚಿಕ್ಕಂದಿನಿಂದ ತುಂಬ ಕಷ್ಟಪಟ್ಟಿದ್ಯಾ. ಪ್ರತಿಯೊಂದಕ್ಕೂ ನಿನ್ನನ್ನು ನೀನು ದೂಷಣೆ ಮಾಡಿಕೊಂಡು, ನಿನ್ನ ತಂಗಿಗೆ ನಿನ್ನ ಪ್ರೀತಿ ಬೇಕು, ದುಡ್ಡು ಬೇಡ. ಅವಳು ಚೆನ್ನಾಗಿ ಓದ್ತಾಳೆ, ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಅವಳ ಅಪ್ಪ ಅಮ್ಮ ಮದುವೆ ಮಾಡ್ತಾರೆ. ನೀನು ಮದುವೆ ಆದರೆ ಮಾತ್ರ ಎಲ್ಲ ಆಸ್ತಿ ನಿನಗೆ, ಇಲ್ಲ ಅಂತಂದರೆ ನಿನ್ನ ತಂಗಿಗೆ ಆಟೋಮೆಟಿಕ್ಕಾಗಿ ಹೋಗ್ಬಿಡತ್ತೆ. ನನಗೆ ಆಶ್ಚರ್ಯ ಆಯಿತು. ಅಜ್ಜಿ ಒಂದು ರೀತಿ ಮಾಡಿದ್ದಾರೆ ಅಂತ ಬೇಸರನೂ ಆಯಿತು. ನನಗೂ 30 ಆಯಿತು, ಮದುವೆ ಆಗಲಿ ಅಂತ ಈ ರೀತಿ ಮಾಡಿರಬಹುದು. ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆಗೆ ಒಪ್ಕೊಂಡೆ. ಆದರೆ ಒಂದು ಕಂಡೀಷನ್, ಹುಡುಗಿ ನನಗಿಂತ 10 ವರ್ಷ ಚಿಕ್ಕವಳಾಗಿರಬೇಕು. ನನಗಿಂತ ದೊಡ್ಡ ಹುಡುಗಿ, ನನ್ನ ವಯಸ್ಸಿನ ಹುಡುಗಿ ನನಗೆ ಬೇಡವೇ ಬೇಡ. ಅಪ್ಪ ಅಮ್ಮ ಇನ್ಯಾವುದಾದ್ರೂ ಕಂಡೀಷನ್ ಇದ್ದರೆ ಹೇಳಿಬಿಡು, ನಿನ್ನ ಕಂಡೀಷನ್ಗೆ ತಕ್ಕಂತೆ ಹುಡುಗಿನ ಹುಡುಕ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ, ಇದೊಂದೇ ಕಂಡೀಷನ್, ಹುಡುಗಿ ಮಾತ್ರ ನಾನು ಹೇಳೋ ಹಾಗೆ ಕೇಳಬೇಕು. ನನಗಿಂತ ದೊಡ್ಡವಳಾದರೆ ಅಥವಾ ನನ್ನ ವಯಸ್ಸಿನವಳೇ ಆದರೆ ಕೇಳೋದಿಲ್ಲ ಅಂತ ಹೇಳಿದಾಗ ಅವರು ಕೂಡ ಒಪ್ಕೊಂಡ್ರು. ಹೆಣ್ಣನ್ನು ನೋಡೋದಕ್ಕೆ, ಒಪ್ಪಿ ಮಾತನ್ನು ಮಾಡ್ಕೊಳ್ಳೋದಕ್ಕೆ. ಈ ರೀತಿ ಸಣ್ಣ ಪುಟ್ಟ ಶಾಸ್ತ್ರಗಳಿಗೆ ನನ್ನನ್ನು ಕರೀಲಿಲ್ಲ. ನಂಗೆ ಮನಸ್ಸೊಳಗಡೆ ಬೇಸರ ಆಯಿತು, ಆದರೆ ಮೇಲೆ ತೋರಿಸ್ಕೊಳ್ಳಿಲ್ಲ. ನನ್ನ ಬದುಕು ಮುಗಿದು ಹೋಗುತ್ತೆ, ನನಗಿಂತ ದೊಡ್ಡ ಹುಡುಗಿನ ಮಾಡಿಕೊಂಡ್ರೆ ಅಂತ ಪದೇ ಪದೇ ಹೇಳ್ತಿದೆ. ಮದುವೆ ಹಿಂದಿನ ದಿನ ಬಂದೆ, ಮದುವೆ ಆಗೋವರೆಗೂ ಹುಡುಗಿ ಮುಖನ ನೋಡಬಾರ್ದು ಅಂತ ಹೇಳಿದರು. ಅದಕ್ಕೆ ಸುಮ್ಮನಾದೆ. ಇಷ್ಟು ದಿನ ಕಾದಿದ್ದೀನಿ, ಇನ್ನು 1 ದಿನ ಅಲ್ವಾ ಮದುವೆ, ಹುಡುಗಿ ಮುಖನ ಒಂದು ಸಲ
ಶಾಲಿಂದ ಮುಚ್ಚಿದ್ರು. ಅವಳಿಗೇನೂ ಕಾಣ್ತಿಲ್ಲ. ಆ ಕಡೆ ಈ ಕಡೆ ಇಬ್ಬರು ಕೈಯನ್ನು ಹಿಡ್ಕೊಂಡು ಮಂಟಪದ ಕಡೆ ಕರ್ಕೊಂಡು ಬರ್ತಿದ್ದಾರೆ. ಹುಡುಗಿಯ ಮೈಮಾಟ ಚೆನ್ನಾಗಿದೆ, ಆದರೆ ಅವಳ ಮುಖ ಕಾಣಿಸ್ತಿಲ್ಲ. ನನ್ನ ಹಣೆ ಮೇಲೂ ಕೂಡ ಹೂಗಳನ್ನು ಇಟ್ಟಿದ್ದಾರೆ, ನನಗೂ ಸರಿಯಾಗಿ ಕಾಣಿಸ್ತಿಲ್ಲ. ಹಾಂ, ಅವಳಿಗೆ ಹೋಲಿಸಿದ್ರೆ ನನಗೆ ಪರವಾಗಿಲ್ಲ ಅನ್ನಿಸ್ತು. ನಾನು ತುಂಬ ಪರದಾಡ್ತಿದ್ದೀನಿ ಅವಳ ಮುಖನ ನೋಡೋದಕ್ಕೆ ಅಂತ. ಅಂತೂ ಇಂತೂ ತಾಳಿ ಕಟ್ಟಿದೆ. ಈಗ ಅವಳ ಮುಖ ನೋಡ್ತೀನಿ ಅಂದರೆ ಮೊದಲ ರಾತ್ರಿ ಮಾತ್ರ ನೀನು ಅವಳ ಮುಖನ ನೋಡಬೇಕು ಅಂತ ಹೇಳಿದ್ರು. ನಾನು ಹೋಗ್ತಿದ್ದೆ. ಅಪ್ಪ ಬಂದು ನನ್ನ ಬಳಿ ಹೊಸದಾಗಿ ಮದುವೆ ಆಗಿದೆಯಾ, ನಿನ್ನದು ಹೊಸ ಜೀವನ, ಹುಡುಗಿನ ಚೆನ್ನಾಗಿ ನೋಡ್ಕೊ ಅಂದಾಗ ಜೋರಾಗಿ ನಕ್ಕೆ. ನಾನು ಹುಡುಗಿನ ನೋಡ್ಕೊಳ್ತೀನಿ, ಅದಕ್ಕೆ ನನಗಿಂತ 10 ವರ್ಷ ಚಿಕ್ಕ ಹುಡುಗಿ ನನಗೆ ಬೇಕು ಅಂತ ಹೇಳಿರೋದು. ಅವಳು ನಾನು ಹೇಳ್ದಾಗ ಕೇಳಬೇಕು, ಅವಳು ಹೇಳಿದಾಗೆ ನಾನು ಕೇಳೋದಿಲ್ಲ. ಅಪ್ಪ ಬೇಸರ ಮಾಡಿಕೊಂಡು ಹೊರಗೆ ಹೊರಟೋದ್ರು. ನನಗೂ ಕೂಡ ಅದೇ ಬೇಕಿತ್ತು. ಮೊದಲ ರಾತ್ರಿ ಹೋದಾಗ ನನ್ನವಳು ಹಾಸಿಗೆ ಮೇಲೆ ಕೂತಿದ್ದಾಳೆ. ಅವಳ ಮುಖನ ನೋಡಿ ಖುಷಿಪಟ್ಟೆ. ತುಂಬ ಸುಂದರವಾಗಿದ್ದಾಳೆ. ನನಗಿಂತ 12 ವರ್ಷ ಚಿಕ್ಕವಳು ಅಂತ ಅನಿಸುತ್ತೆ. ನನಗೆ ಈ ರೀತಿ ಹುಡುಗಿ ಬೇಕು. ಅವಳ ಮೇಲೆ ಹಾರೋದಕ್ಕೋದೆ. ಅವಳು ಪಕ್ಕ ಸರಿದ್ಲು. ನಂತರ ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡೆ. ಆಗ ನನ್ನ ಕೈನ ಕಚ್ಚಿದ್ಲು. ಏಯ್, ನಾನು ನಿನ್ನ ಗಂಡ ಅಂದಾಗ ಅವಳು ಜೋರಾಗಿ ಕಿರ್ಚಿದ್ಲು. ನಾನು ಅವಳನ್ನು ಬಾಯಿ ಮುಚ್ಚಿ ಅವಳ ಹಣೆ ಮೇಲೆ ಮುತ್ತು ಕೊಡ್ತಿದ್ದೆ. ಅಷ್ಟರಲ್ಲಿ ಯಾರೋ ಬಂದರು. ನನ್ನ ಬಟ್ಟೆನ ಸರಿ ಮಾಡಿಕೊಂಡು ಬಾಗಿಲನ್ನು ತೆಗೆದೆ. ಅದು ಹುಡುಗಿ ಕಡೆ ಸಂಬಂಧ. ನೀವು ಯಾರು ಅಂತ ಕೇಳಿದಾಗ ಆಂಟಿ ತಡವರಿಸ್ತಿದ್ರು. ನೀವು ನನ್ನ ಅತ್ತೆ, ಇವ್ರ ಅಮ್ಮ ಅಲ್ವಾ ಅಂದಾಗ ಅವರು ಏನೂ ಮಾತಾಡಲಿಲ್ಲ. ನಿಮ್ಮ ಮಗಳು ಅಂತ ಏನೋ ಹೇಳೋದಕ್ಕೆ ಹೋದಾಗ ಆ ಹುಡುಗಿ ಕಿರಿಸ್ತಿದ್ದಾಳೆ. ಇವನು ನನ್ನ ಶೀಲನೇ ಹಾಳು ಮಾಡ್ತಿದ್ದಾನೆ, ಇವನನ್ನು ಜೈಲಿಗೆ ಕಳಿಸಿ, ಇವನು ತುಂಬ ಕೆಟ್ಟವನು ಅಂತ ಒಂದೇ ಸಮನೆ ಅರ್ಚ್ಕೊಳ್ತಾ ಇದ್ದಾಳೆ. ನನಗೆ ದುಃಖ ಆಯಿತು. ಈ ಹುಡುಗಿಗೆ ಯಾವುದೇ ತಿಳುವಳಿಕೆನೂ ಇಲ್ಲ. ಇವಳ ಜೊತೆ ಹೇಗಪ್ಪ ಸಂಸಾರ ಮಾಡೋದು ಅಂತ. ಕೊನೆಗೆ ನನ್ನ ಹೆಂಡತಿ ನನ್ನನ್ನು ತಳ್ಳಿಬಿಟ್ಲು. ನಾನು ನನ್ನ ಅತ್ತೆ ಮೇಲೆ ಬಿದ್ದೋದೆ. ಅತ್ತೆ ಮೃದುವಾದ ಸ್ವಲ್ಪ ದಪ್ಪನೆಯ ಆ ದೇಹ ನನ್ನ ದೇಹದ ಬಿಸಿನ ಇನ್ನೂ ಜಾಸ್ತಿ ಮಾಡ್ತು. ನಾನು ನನ್ನನ್ನೇ ಮರೆತು ಈ ವ್ಯಾಮೋಹದಲ್ಲಿ ಪುನಃ ಮೇಲೆ ಏಳೋದಕ್ಕೆ ಹೋದಾಗ ಸಾಧ್ಯನೇ ಆಗಲಿಲ್ಲ. ಪುನಃ ಅತ್ತೆ ಮೇಲೆ ಬಿದ್ದೆ. ನನ್ನನ್ನು ನಾನು ಇನ್ನೂ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನನ್ನ ಹೆಂಡತಿ ಇನ್ನೂ ಮಾತಾಡ್ತಾನೆ ಇದ್ಲು. ಅವಳನ್ನು ರೂಮಿಂದ ಹೊರಗಡೆ ಹಾಕಿ ರೂಮಿನ ಬಾಗಿಲನ್ನ ಗಟ್ಟಿಯಾಗಿ ಹಾಕಿದೆ. ನನ್ನ ಅತ್ತೆನ ಹಾಸಿಗೆ ಮೇಲೆ ಮಲಗಿಸಿ ಅವ್ರ ಬಟ್ಟೆನ ಕಿತ್ತೆಸ್ದೆ. ನಾನು ಏನು ಮಾಡಿದ್ರು ನನ್ನ ಅತ್ತೆ ಯಾವುದೇ ಗಲಾಟೆ ಮಾಡಲಿಲ್ಲ, ಸರಿಯಾಗೇ ಮಾಡಿಸ್ಕೊಂಡ್ರು. ಅತ್ತೆ ಅನ್ನೋದನ್ನೇ ಮರೆತುಬಿಟ್ಟೆ. ಅವ್ರ ಬಿಳಿಯ ದೇಹ, ದಪ್ಪನೆಯ ಮೈಕಟ್ಟು ನನ್ನನ್ನು ಆಕರ್ಷಿಸ್ತಾ ಇತ್ತು. ಆಗನಿಸ್ತು, ವಯಸ್ಸಲ್ಲಿ ನಮಗಿಂತ ದೊಡ್ಡವ್ರನ್ನ ಮದುವೆ ಆದರೆ ಚೆನ್ನಾಗಿರತ್ತೆ, ಚಿಕ್ಕವರು ಮಕ್ಕಳ ಥರ ಆಡ್ತಾರೆ ಅಂತ ಅನ್ನಿಸ್ತು. ಅತ್ತೆ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು. ಅವ್ರ ದೇಹನ ಸಂಪೂರ್ಣವಾಗಿ ನನಗೆ ಅರ್ಪಿಸಿದ್ರು. ನಾನು ಅದರಲ್ಲಿ ಸಂಪೂರ್ಣವಾಗಿ ಆಟ ಆಡಿದೆ. ನನ್ನ ಗಂಡಸ್ತನನ ತೃಪ್ತಿ ಆಗುವಷ್ಟು ತೋರಿಸ್ದೆ. ಅವ್ರ ಮನ ಪೂರ್ತಿ ಅದನ್ನು ಸ್ವೀಕರಿಸಿದ್ರು. ಇದೇ ಮೊದಲ ಬಾರಿ ನನಗಿಷ್ಟು ಈ ಅತ್ತೆ ಜೊತೆ ಸೇರಿದಾಗ ಸಿಕ್ಕದಷ್ಟು ಸಂತೋಷ ಸಿಕ್ಕಿಲ್ಲ. ರಾತ್ರಿ ಪೂರ್ತಿ ಅವ್ರ ದೇಹದ ಮೇಲೆ ಮಲ್ಕೊಂಡೆ. ಇಬ್ಬರು ತುಂಬಾ ನಿದ್ರೆ ಮಾಡಿದ್ವಿ. ಬೆಳಗ್ಗೆ ಎಚ್ಚರವಾದಾಗ ಸೂರ್ಯನ ಬೆಳಕಲ್ಲಿ ನನ್ನ ಅತ್ತೆ ಸೌಂದರ್ಯನ ನೋಡಿ ನಾನು ಯಾಮಾರ್ಬಿಟ್ಟಿದ್ದೆ. ಇವರನ್ನು ನನ್ನಿಂದ ಯಾವುದೇ ಕಾರಣಕ್ಕೂ ನಾನು ಕಳಿಸೋದಿಲ್ಲ ಅನ್ನೋ ನಿರ್ಧಾರ ಮಾಡಿದೆ. ನಾನು ತುಂಬ ನೋವುಕೊಂಡೆ ರಾತ್ರಿಯೆಲ್ಲ. ಆದರೆ ಅವರು ಸ್ವಲ್ಪ ಕೂಡ ಬೇಸರ ಮಾಡಿಕೊಂಡಿಲ್ಲ. ಅವರು ನನ್ನನ್ನು ಪ್ರೀತಿ ಮಾಡ್ತಾರೆ. ಹೆಂಡತಿಗೆ ಡೈವೋರ್ಸ್ ಕೊಟ್ಟು ಅತ್ತೆನ ಮದುವೆ ಆಗೋಣ ಅನ್ನೋ ನಿರ್ಧಾರ ಮಾಡಿದೆ. ನಾನು ಚಿಕ್ಕವನು. ಆ ದಿನದಿಂದನೂ ಹುಡುಕ್ತಿದ್ದ ಒಂದು ಹೆಣ್ಣು ಜೀವ ಯಾವ ರೀತಿ ಇರಬೇಕು ಅಂತ ಅಂದ್ಕೊಂಡು ಅದೇ ರೀತಿ ಇದ್ದಾರೆ. ಆದರೆ ವಯಸ್ಸಲ್ಲಿ ಸ್ವಲ್ಪ ಮಿಸ್ಮ್ಯಾಚ್ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ನಾನು ಪುನಃ ಮೇಲೆ ಹೇಳೋದಕ್ಕೆ ಹೋದಾಗ ಆಯ ತಪ್ಪಿ ಅತ್ತೆ ಮೇಲೇ ಬಿದ್ದೆ.
ಆಗ ಅವ್ರು ತೀಕ್ಷ್ಣವಾಗಿ ನನ್ನನ್ನು ನೋಡಿ ನನ್ನ ತುಟಿಗೆ ಮುತ್ತು ಕೊಟ್ಟರು. ಇಬ್ಬರು ಫ್ರೆಶ್ ಆಗಿ ಹೊರಗೋದ್ವಿ. ಆಗ ಅಲ್ಲೇ ಇದ್ದ ಸ್ಟಡಿ ರೂಮಿಗೆ ಅತ್ತೆನ ಕರ್ಕೊಂಡು ಹೋಗಿ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅವ್ರು ನಗ್ತಾ ಹೊರಟೋದ್ರು. ಏನೂ ಮಾತಾಡಲಿಲ್ಲ. ಈ ನಗುವಿನ ಅರ್ಥ ಏನು ಅಂತ ತಿಳಿಲಿಲ್ಲ. ನನ್ನ ಹೆಂಡತಿ ಅಡುಗೆ ಮನೆಯಲ್ಲಿದ್ಲು. ಬರಲಿಲ್ಲ. ಅವಳಿಗೆ ನನ್ನ ಮೇಲೆ ಕೋಪ ಇರಬಹುದು, ಆದರೆ ಮನೆಯಲ್ಲಿ ಯಾರೂ ಆ ವಿಷಯನ ಪ್ರಶ್ನೆನೂ ಮಾಡ್ತಿಲ್ಲ. ನನಗೆ ಅದೇ ಆಶ್ಚರ್ಯ. ನನ್ನ ಅತ್ತೆ ತುಂಬ ರಿಲ್ಯಾಕ್ಸ್ ಆಗಿದ್ದಾರೆ. ನಾನು ಊಟಕ್ಕೆ ಕೂತ್ಕೊಂಡಾಗ ನನ್ನ ಅಮ್ಮ ಹೇಳ್ತಾರೆ, ನೀನು ಕೂತ್ಕೊಳ್ಳಮ್ಮ ಅವನ ಪಕ್ಕ ಅಂತ. ಅದು ಯಾರು ಅಂತ ನೋಡಿದಾಗ ನನ್ನ ಅತ್ತೆ ಅಂತ ರಾತ್ರಿ ಪೂರ್ತಿ ಯಾರ ಜೊತೆ ನಾನು ಸಂಸಾರ ಮಾಡಿದ್ನೋ, ಅವ್ರ ದೇಹ ರಸನ ಹೀರಿದ್ನೋ ಅವರು ನನ್ನ ಅತ್ತೆ ಅಲ್ಲ, ನನ್ನ ಧರ್ಮಪತ್ನಿ. ನೋಡೋದಕ್ಕೆ ನನಗಿಂತ ದೊಡ್ಡವರು ಅಂತ ಅನಿಸುತ್ತೆ, ಆದರೆ ಸುಂದರವಾಗಿದ್ದಾರೆ. ಅಪ್ಪ ಈ ನನ್ನ ಹೆಂಡತಿ ಅಂತ ಹೇಳಿದಾಗ ಹೌದು ಅಂತ ತಲೆ ಆಡಿಸಿದ್ರು. ನಿಜವಾಗ್ಲೂ ಕನ್ಫ್ಯೂಸ್ ಆಯಿತು. ಆಗ ನನ್ನ ತಂಗಿ, ಅಣ್ಣ ಇವರು ನಿನ್ನ ಹೆಂಡತಿ ಆ ಹುಡುಗಿ ಅಂತ ಕೇಳಿದಾಗ ಅವಳು ನನ್ನ ಗೆಳತಿ. ನೀನು ಅಪ್ಪನಿಗೆ ಹೇಳಿದ್ಯಂತೆ ನಾನು ತುಂಬ ಚಿಕ್ಕ ಹುಡುಗಿನ ಮದುವೆ ಆಗಬೇಕಿತ್ತು ಅಂತ. ಚಿಕ್ಕ ಹುಡುಗಿನ ಮದುವೆ ಆದರೆ ರಾತ್ರಿ ಅವಳು ಮಾಡ್ದ ಹಾಗೆ ಮಾಡ್ತಾರೆ. ನೀನು ಹೋರಾಟ, ನೀನು ಮೆಚ್ಯೂರ್ ಆಗಿರೋ, ನಿನಗಿಂತ ಸ್ವಲ್ಪ ವಯಸ್ಸಲ್ಲಿ ದೊಡ್ಡ ಹುಡುಗಿ ಬೇಕು ಅಂತ ಅಜ್ಜಿ ಅವರನ್ನು ಹುಡುಕಿಟ್ಟಿದ್ರು. ಇವರು ಅಜ್ಜಿಯ ಗೆಳತಿಯ ಮೊಮ್ಮಗಳು, ಡಾಕ್ಟರ್. ಇವರು ವೃತ್ತಿನಲ್ಲಿ, ನೀನು ಇಂಜಿನಿಯರ್, ಇವರು ಡಾಕ್ಟ್ರ್. ನನಗೆ ಇನ್ನೂ ತಲೆ ಬಿಸಿ ಆಯಿತು. ಡಾಕ್ಟರ್ ಆದರೂ ನಾನು ಕೊಟ್ಟ ಚಿತ್ರಹಿಂಸೆನ ತಡ್ಕೊಂಡಿದ್ದಾರಲ್ಲ, ಇವಳಿಗಿಂತ ಒಳ್ಳೆ ಹುಡುಗಿ ನಂಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರ ಕೈನ ಹಿಡ್ಕೊಂಡೆ. ಅವರು ನಕ್ಕರು. ಕ್ಷಮಿಸಿ, ನೀವು ರಾತ್ರಿ ಯಾಕೆ ಹೇಳಲಿಲ್ಲ ನನ್ನ ಹೆಂಡತಿ ಅಂತ ಹೇಳಿದಾಗ ನೀವು ಹೇಳೋದಕ್ಕೆ ಅವಕಾಶ ಎಲ್ಲಿ ಮಾಡಿಕೊಟ್ರಿ? ನನ್ನನ್ನು ನೋಡಿದ ತಕ್ಷಣ ನನ್ನ ಮೇಲೆ ಹರಿಬಿದ್ರಿ ಅಂದಾಗ ನಾನು ನನ್ನ ಅತ್ತೆ ಅಂತ ಅಂದ್ಕೊಂಡಿದ್ದೆ. ನನ್ನ ನಿಜವಾದ ಹೆಂಡತಿನ ಗಟ್ಟಿಯಾಗಿ ತಪ್ಪಿಕೊಂಡು ಹಣೆ ಮೇಲೆ ಮುತ್ಕೊಟ್ಟೆ. ನನ್ನ ಕೆಲಸನ ನನ್ನ ಹೆಂಡತಿ ಇದ್ದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅವಳು ಏನು ಹೇಳಿದ್ರು ಅದೇ ರೀತಿ ಕೇಳ್ತಿದ್ದೆ. ಯಾಕಂದರೆ ಅವ್ರಿಗೆ ನನಗಿಂತ ಬುದ್ಧಿ ಜಾಸ್ತಿನೇ ಇತ್ತು. ಇಷ್ಟು ದಿನ ಹೋರಾಟ, ಮಗುವಿನ ಪ್ರೀತಿ ಇದ್ದ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ನನ್ನ ಹೆಂಡತಿ ಪರಿವರ್ತನೆ ಮಾಡಿದ್ಲು. ನನ್ನ ಅಪ್ಪ, ಅಮ್ಮ, ತಂಗಿ ಎಲ್ಲರ ಜೊತೆ ನನ್ನ ಸಂಬಂಧ ಕಾಲಕ್ರಮೇಣ ಸರಿ ಹೋಯಿತು. ಎಲ್ಲ ಒಳ್ಳೇದು ಮಾಡಿದ್ದು ನನ್ನ ಹೆಂಡತಿ. ಅವಳಿಂದ ಇದೆಲ್ಲ ಸಾಧ್ಯ ಆಯಿತು. ನನ್ನ ಮತ್ತು ನನ್ನ ಮನೆಯವರ ಮಧ್ಯೆ ಬ್ರಿಡ್ಜ್ ಆದಳು. ಪ್ರತಿ ರಾತ್ರಿನೂ ನನಗೆ ಮೊದಲ ರಾತ್ರಿನೇ ಚೆನ್ನಾಗಿ ನನ್ನ ಹೆಂಡತಿ ನನ್ನನ್ನು ನೋಡ್ಕೊಳ್ತಾಳೆ. ಅವಳ ಪ್ರೀತಿಗೆ ನಾನು ಆಭಾರಿ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.